ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತೇನು ನೋಡ್ತಿದ್ದೀವಿ, ರಿಲೇಷನ್ ಆ್ಯಂಡ್ ಫಂಕ್ಷನ್. ಇದನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೆಕೆಂಡ್ ಪಿ ಯುದು ಯಾವುದೇ ಥರ ಮಾಡಲು ಕ್ವಶನ್ ಪೇಪರು, ಇಂಪಾರ್ಟೆಂಟ್ ಕ್ವಶನ್ಸು, ಯಾವುದೇ ಸಬ್ಜೆಕ್ಟ್ ಆದರೂ ನಮ್ಮ ಚಾನಲಲ್ಲಿ ಬರುತ್ತೆ. ಇವತ್ತು ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ ಫಸ್ಟ್ ಚಾಪ್ಟರ್ದು. ಯಾಕಂದರೆ ಮ್ಯಾಥ್ಸು ಒಬ್ಬೊಬ್ಬರಿಗೆ ಟಫ್ ಸಬ್ಜೆಕ್ಟು, ಒಬ್ಬರಿಗೆ ಈಸಿ ಸಬ್ಜೆಕ್ಟು. ಯಾರ್ಯಾರು ಟಫ್ ಸಬ್ಜೆಕ್ಟ್ ಕಮೆಂಟ್ ಮಾಡಿ, ಯಾರ್ಯಾರು ಈಸಿ ಸಬ್ಜೆಕ್ಟ್ ಕಮೆಂಟ್ ಮಾಡಿ. ಇದು ಪಾಸಿಂಗ್ ಪ್ಯಾಕೇಜ್ ಮಾರ್ಕ್ಸ್ ಬೇಕು ಅಂದರೂ ನಾನು ಮಾಡಿಬಿಟ್ಟು ಬೇಕಾದ್ರೆ ಹಾಕ್ತೀನಿ ಯೂಟ್ಯೂಬಲ್ಲಿ. ನೀವು ಜಸ್ಟ್ ಕಮೆಂಟ್ ಮಾಡಿದರೆ ಸಾಕು, ನಿಮಗೆ ಏನು ಬೇಕು ಅಂತ ಅದನ್ನು ನಾನು ಮಾಡಿಕೊಡ್ತೀನಿ. ಇಲ್ಲಿ ಫಸ್ಟ್ ಪೇಜ್ ನೋಡಿ, ಇದರಲ್ಲಿ ಏನೋ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋಕ್ಕೋಸ್ಕರ ಅಷ್ಟೇ, ಇದರಲ್ಲೇನು ಇಂಪಾರ್ಟೆಂಟ್ ಏನಿಲ್ಲ. ನೆಕ್ಸ್ಟ್ ಪೇಜಲ್ಲೂ ಅಷ್ಟೇ. ಇಲ್ಲಿ ಏನು ಅಂದರೆ ಇವೇನು ಇಲ್ಲಿ ಕಾನ್ಸೆಪ್ಟ್ ಇದೆ ಅದನ್ನು ಕ್ಲೀನಾಗಿ ಕಲ್ತ್ಕೊಂಡ್ರೆ ಮಾತ್ರ ನೀವು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡೋಕ್ಕೆ ಈಸಿ ಆಗೋದು. ಇಲ್ಲ ಅಂದರೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಪ್ರಾಬ್ಲಮ್ಸ್ ಆದಮೇಲೆ ಇದಾವಲ್ಲ ಕ್ವಶನ್ಗಳು ಹಾಕಿದ್ಮೇಲೆ ಇಲ್ಲೊಂದು 13 ಕ್ವಶನ್ ಇದೆ. ಇದರಲ್ಲಿ ಒಂದು ಪಕ್ಕ 3 ಮಾರ್ಕ್ಸಿಗೆ 100% 3 ಮಾರ್ಕ್ಸಿಗೆ ಬಂದೇ ಬರುತ್ತೆ. ನೋಡಿ, ಇವೆ ಈ ಕ್ವಶನ್ಸು ಮತ್ತು ಈ ಕ್ವಶನ್ಸು. ಅದಾದಮೇಲೆ ನೆಕ್ಸ್ಟು ಇವು ಕ್ವಶನ್ಸು ಇಲ್ಲಿದ್ದಾವಲ್ಲ, ಇಲ್ಲಿ 12 ಗಂಟೆ ಇದೆ. ನೆಕ್ಸ್ಟು 13 ಕ್ವಶನ್ಸು, 14, 15 ಕ್ವಶನ್ಸ್ ಇದ್ದಾವೆ. 15ರಲ್ಲಿ ಒಂದಂತೂ ಗ್ಯಾರಂಟಿ 3 ಮಾರ್ಕ್ಸ್. ಎಲ್ಲ ಈಸಿ ಇದ್ದಾವೆ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಒಂದೇನಾದ್ರು ಅರ್ಥ ಆಯ್ತಾರೆ ನಿಮಗೆ, ಎಲ್ಲನೂ ಆರಾಮಾಗಿ ಬರಿಬೋದು. ನೆಕ್ಸ್ಟು ಟೈಪ್ಸ್ ಆಫ್ ಫಂಕ್ಷನ್ಸ್ ಇದ್ದಾವೆ. ಅದರಲ್ಲಿ ಒಂದೊಂದು ಫಂಕ್ಷನ್, ಆನ್ ಟು ಫಂಕ್ಷನ್, ಬೈಜೆಕ್ಟಿವ್ ಫಂಕ್ಷನ್. ಇದರಲ್ಲಿ ಒಂದು ಕ್ವಶನ್ ಕೊಡ್ತಾನೆ 5 ಮಾರ್ಕ್ಸಿಗೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನೋಡಿ, ಇಲ್ಲಿ ಪ್ರಾಬ್ಲಮ್ಸ್ ಇದ್ದಾವೆ. ಈ ಪ್ರಾಬ್ಲಮ್ಸ್ ಏನಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಬಂದಿಲ್ಲ ಅಂದರೆ ನನಗೆ ಬಂದು ಕಮೆಂಟಲ್ಲಿ ಬೇಕಾದ್ರೆ ಮೆಸೇಜ್ ಹಾಕಿ. 100% 5 ಮಾರ್ಕ್ಸಿಗೆ ಈ ಕಾನ್ಸೆಪ್ಟ್ ಮೇಲೆ ಕೊಡ್ತಾನೆ ಕ್ವಶನ್ನ. 100% ಇಲ್ಲ 1000% ಕೊಡ್ತಾನೆ. ಈ 5 ಮಾರ್ಕ್ಸಿಗೆ ಈ ಕಾನ್ಸೆಪ್ಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಇದು 5 ಮಾರ್ಕ್ಸಿಗೆ ಕೊಡ್ತಾನೆ. ನೋಡಿ, ಇಲ್ಲೇ ಇದ್ದಾವೆ ಕ್ವಶನ್ಸ್ಗಳು. ಇದನ್ನು 25 ಕೊಟ್ಟಿದ್ದ, ಮತ್ತು 22 ಕೊಟ್ಟಿದ್ದ. ಅದಾದಮೇಲೆ ನೆಕ್ಸ್ಟು ನೋಡಿ, ಇಲ್ಲಿ ಫೈಂಡ್ ದಿ g of x and f of x. f of g of x, f such that dot and star given by f of x is equal to cos x, g of x is equal to 3x square. Show that g of f not equal to f of g. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ 2 ಕ್ವಶನ್ ಇದ್ದಾವೆ. ಇವೆರಡು ಕ್ವಶನ್ ಏನಂದರೆ 3 ಮಾರ್ಕ್ಸಿಗೆ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಆಯಿತಾ? ಇವನ್ನು ಓದ್ಕೊಂಡಿರಿ, ಯಾಕಂದರೆ 3 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ಬೋದು. ನೆಕ್ಸ್ಟ್ ನೋಡಿ, ಮತ್ತೆ ಅದೇ ಒಂದೊಂದು ಫಂಕ್ಷನ್, ಆನ್ ಟು ಫಂಕ್ಷನ್, ಇದು ಇನ್ವರ್ಟಿಬಲ್ ಫಂಕ್ಷನ್ ಅಂತ ಪ್ರೂವ್ ಮಾಡಿ. ಇದು 5 ಮಾರ್ಕ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಈ ಕ್ವಶನ್ನು ಕ್ಲೀನಾಗಿ ಓದ್ಕೊಂಡು ನೋಡಿ. ಇಲ್ಲೂ ಅವೇ ಕ್ವಶನ್ ಇದ್ದಾವೆ 5 ಮಾರ್ಕ್ಸಿಂದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದರೆ 5 ಮಾರ್ಕ್ಸಿಗೆ ಒಂದು ಕೊಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲದಲ್ಲೂ ಅವೇ ಕ್ವಶನ್ ಇರೋದು. ಯಾಕಂದರೆ 5 ಮಾರ್ಕ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ನೇದರಲ್ಲಿ ಇದೊಂದು 5 ಮಾರ್ಕ್ಸಿಗೆ ಕೊಡ್ತಾನೆ, ಮತ್ತು 3 ಮಾರ್ಕ್ಸಿಗೆ ಅಲ್ಲಿ ಹಿಂದ್ಗಡೆ ನೋಡಿದ್ರಲ್ಲ ರಿಲೇಷನ್ದು, ಅದನ್ನು ಕೊಡ್ತಾನೆ. ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇಷ್ಟು ಓದ್ಕೊಳ್ಳಿ ಫಸ್ಟ್ ಇಂಪಾರ್ಟೆಂಟ್. ಇಷ್ಟೇ ಮ್ಯಾಥ್ಸ್ ಫಸ್ಟ್ ಚಾಪ್ಟರ್. ನೀವು ಇಷ್ಟು ಓದ್ಕೊಂಡ್ರೆ ಸಾಕು. ಅದು 5 ಮಾರ್ಕ್ಸಿನ ಕ್ವಶನ್, ಅದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದ್ಕೊಂಡ್ರೆ ಸಾಕು. ಮತ್ತು ಫಸ್ಟ್ 13 ಕ್ವಶನ್ ಅದ್ರಲ್ಲಿ ಒಂದು ಕ್ವಶನ್ ನಿಮಗೆ ಅರ್ಥ ಆದರೆ ಸಾಕು. ಅದರ ರಿಲೇಷನ್ ಆ್ಯಂಡ್ ಫಂಕ್ಷನ್ದು ಆ 2 ಕ್ವಶನ್ ಮತ್ತು g of x ಅದೇನಾದ್ರು ಕೊಟ್ಟರೆ ಅಕಸ್ಮಾತ್. ಈಗ ಅಂದರೆ ಯಾಕೆ ಈ ಓದೋಷ್ಟಿಂದ ಕ್ವಶನ್ ಪೇಪರು ಡಿಫ್ರೆಂಟಾಗಿ ಮಾಡ್ತಿದ್ದಾನೆ. ಇಷ್ಟೇ, ಈ 3 ಮೇನ್ ಕ್ಲಿಯರ್ ನೋಡ್ಕೊಳಕ್ಕಾಗಲ್ಲ. ಈ 3 ಮೇನ್ ಕ್ಲಿಯರ್ ನೋಡ್ಕೊಂಡೆ ಅಂದರೆ ನಿಮಗೆ ಫಸ್ಟ್ ಚಾಪ್ಟ್ರಲ್ಲಿ ಏನೇ ಡೌಟು ಬೇಡ. ಯಾವುದೇ ಥರ ಬೇರೆ ಆಚೆ ಈಚೆ ಎಲ್ಲೂ ಬರಲ್ಲ. ಇಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಇಷ್ಟು ಓದ್ಕೊಂಡ್ರೆ ಸಾಕು ನಿಮಗೆ. ಫಸ್ಟ್ ಚಾಪ್ಟರ್ ಫುಲ್ ಮುಗೀತು ಅಂದ್ಕೊಳ್ಳಿ. ಇಷ್ಟೇ ಇರೋದು ನೋಡಿ. ಈಸಿ ಇದೆ, ಓದ್ಕೊಳ್ಳಿ ಕ್ಲೀನಾಗಿ. ನೆಕ್ಸ್ಟ್ ಚಾಪ್ಟರ್ದು ಹೇಳ್ಕೊಡ್ತೀನಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಯಾರ್ಯಾರು ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೀವೆಷ್ಟು ಲೈಕ್ ಕೊಟ್ಟು ನಮಗೆ ಮೋಟಿವೇಟ್ ಮಾಡ್ತೀರೋ ಅಷ್ಟೇ ವೀಡಿಯೋ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ. ಇಲ್ಲ ಅಂದರೆ ಯಾರೂ ನೋಡ್ತಿಲ್ಲ, ವೀಡಿಯೋ ಮಾಡೋದು ಬೇಡ ಅಂತ ಅನಿಸುತ್ತೆ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ.